ಇನ್ನೇನು ಕೆಲ ಗಂಟೆಗಳಲ್ಲೇ ನ್ಯೂ ಇಯರ್ ಸೆಲೆಬ್ರೇಷನ್ ಶುರುವಾಗಲಿದೆ. ವಿಧ್ವಂಸಕ ತಡೆಗೆ ರಾಜ್ಯದೆಲ್ಲೆಡೆ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸ್ ಪಡೆ. ಇನ್ನೇನು ಕೆಲ ಗಂಟೆಗಳಲ್ಲೇ ನ್ಯೂ ಇಯರ್ ಸೆಲೆಬ್ರೇಷನ್. ವಿಧ್ವಂಸಕ ತಡೆಗೆ ರಾಜ್ಯದೆಲ್ಲೆಡೆ ಪರಿಶೀಲನೆ. ರಾಜ್ಯಾದ್ಯಂತ ತಪಾಸಣೆ ನಡೆಸಿದ ಪೊಲೀಸರು. ಡಾಗ್ ಸ್ಕ್ವಾಡ್, ಬಾಂಬ್ ಸ್ಕ್ವಾಡ್ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಬಸ್ ನಿಲ್ದಾಣ, ರೈಲು ನಿಲ್ದಾಣಗಳಲ್ಲಿ ಚೆಕಿಂಗ್ ಕೂಡ ಮಾಡಲಾಗ್ತಾ ಇರುವಂತದ್ದು. ಅದರ ಜೊತೆಗೆ ಏರ್ಪೋರ್ಟ್, ಹೋಟೆಲ್, ಪ್ರಮುಖವಾದಂತಹ ಜಂಕ್ಷನ್ಗಳು, ಹಾಗೆ ಹೊಸ ವರ್ಷಕ್ಕೆ ಅಂತ ಹೆಚ್ಚು ಜನ ಸೇರುವೆಡೆ ಚೆಕಿಂಗ್ ಕೂಡ ಮಾಡಲಾಗ್ತಾ ಇದೆ. ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಪ್ರದೇಶಗಳಲ್ಲೂ ಕೂಡ ಪರಿಶೀಲನೆಯನ್ನ ಕೂಡ ಮಾಡಲಾಗ್ತಾ ಇರುವಂತದ್ದು. 2025 ಮುಗಿತಾ ಇದೆ. ಇನ್ನೇನು 2026 ಬರಮಾಡಿಕೊಳ್ಳೋಕೆ ಸಿಲಿಕಾನ್ ಸಿಟಿಯ ಜನ ರೆಡಿ ಆಗ್ತಾ ಇರುವಂತದ್ದು. ಇನ್ನೇನು ಕೆಲವೇ ಗಂಟೆಗಳಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಕೂಡ ಶುರುವಾಗುತ್ತೆ. ಹೀಗಾಗಿ ಬೆಂಗಳೂರಿನ ಪ್ರಮುಖವಾದಂತಹ ಜಂಕ್ಷನ್ಗಳು, ಅದರಲ್ಲೂ ಕೂಡ ಹೆಚ್ಚಾಗಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅಂತ ಕೆಲವೊಂದಷ್ಟು ಜಾಗಗಳಿದೆ, ಕೆಲವೊಂದಷ್ಟು ಏರಿಯಾಗಳಿದೆ. ಆ ಒಂದು ಏರಿಯಾಗಳಲ್ಲಿ ಸಾಕಷ್ಟು ಪರಿಶೀಲನೆಯನ್ನ ಕೂಡ ಮಾಡಲಾಗಿರುವಂಥದ್ದು. ಡಾಗ್ ಸ್ಕ್ವಾಡ್ ಆಗಿರ್ಬೋದು, ಬಾಂಬ್ ಸ್ಕ್ವಾಡ್ ಪರಿಶೀಲನೆ ಆಗಿರ್ಬೋದು, ಹಾಗೆ ಬಸ್ ನಿಲ್ದಾಣ, ಪ್ರತಿಯೊಂದು ಏರಿಯಾದ ಬಸ್ ನಿಲ್ದಾಣ, ಹಾಗೆ ಹೋಟೆಲ್, ಏರ್ಪೋರ್ಟ್, ರೈಲು ನಿಲ್ದಾಣಗಳಲ್ಲೂ ಕೂಡ ಚೆಕಿಂಗ್ ಅನ್ನ ಮಾಡಿರುವಂಥದ್ದು, ಪರಿಶೀಲನೆಯನ್ನ ಮಾಡಿದ್ದಾರೆ. ಹೊಸ ವರ್ಷಕ್ಕೆ ಇನ್ನೂ ಹೆಚ್ಚು ಜನ ಎಲ್ಲಿ ಸೇರ್ತಾರೆ, ಯಾವ ಏರಿಯಾದಲ್ಲಿ ಸೇರ್ತಾರೆ, ಆ ಒಂದು ಏರಿಯಾವನ್ನ ಇಂಚಿಂಚು ಬಿಡದೆ ಪರಿಶೀಲನೆಯನ್ನ ಕೂಡ ಮಾಡಿರುವಂಥದ್ದು ಪೊಲೀಸ್ ಪಡೆ. ಹಾಗಾದ್ರೆ ಬೆಂಗಳೂರು ನಗರದಲ್ಲಿ ಯಾವ ರೀತಿಯ ಒಂದು ಟೈಟ್ ಸೆಕ್ಯೂರಿಟಿಯನ್ನ ಕೈಗೊಳ್ಳಲಾಗ್ತಾ ಇದೆ, ಟೈಟ್ ಸೆಕ್ಯೂರಿಟಿಯನ್ನ ಮಾಡಿದ್ದಾರೆ, ಇದ್ರ ಬಗ್ಗೆಯೂ ಕೂಡ ನೋಡ್ತಾ ಹೋಗೋಣ ಬ್ರೇಕಿಂಗ್ ಮೂಲಕ. ಬೆಂಗಳೂರು ನಗರದಲ್ಲೂ ಕೂಡ ಟೈಟ್ ಸೆಕ್ಯೂರಿಟಿ. ಎಂಜಿ ರೋಡ್, ಚರ್ಚ್ ಸ್ಟ್ರೀಟ್ನಲ್ಲಿ ಭದ್ರತೆ. ಪಾರ್ಟಿ ಸ್ವರ್ಗ ಎಂಜಿ ರಸ್ತೆಯಲ್ಲಿ ಕಟ್ಟೆಚ್ಚರ. ರಾತ್ರಿ 10ರಿಂದ 40ಕ್ಕೂ ಫ್ಲೈಓವರ್ ಬಂದ್ ಆಗಿರುವಂಥದ್ದು. ರಾತ್ರಿ 10ಕ್ಕೆ ಎಂಜಿ ರಸ್ತೆ ಮೆಟ್ರೋ ಕ್ಲೋಸ್ ಆಗುತ್ತೆ. ಕೆಲ ಮಾರ್ಗಗಳ ಮೆಟ್ರೋ ಅವಧಿ ವಿಸ್ತರಣೆ ಮಾಡಲಾಗಿದೆ. ಜನ ಸೇರೋ ರಸ್ತೆಗಳ ಸಂಚಾರ ಡೈವರ್ಟ್ ಮಾಡಲಾಗಿದೆ. ಹಾಗೆ ಹಲವು ಪ್ರವಾಸಿ ತಾಣಗಳು ಇಂದು ಬಂದ್ ಆಗಲಿದೆ. ಪ್ರವಾಸಿ ಸ್ಥಳಗಳಲ್ಲಿ ಮೋಜು ಮಸ್ತಿಗೆ ಬ್ರೇಕ್ ಕೂಡ ಹಾಕಿರುವಂಥದ್ದು. ಮುನ್ನೆಚ್ಚರಿಕೆಯ ದೃಷ್ಟಿ ಜಿಲ್ಲಾಡಳಿತಗಳು ಕ್ರಮವನ್ನ ಕೂಡ ತೆಗೆದುಕೊಂಡಿದೆ. ನೋಡಿ, ಬೆಂಗಳೂರಲ್ಲಿ ಆಲ್ಮೋಸ್ಟ್ ನ್ಯೂ ಇಯರ್ ಸೆಲೆಬ್ರೇಷನ್ ಅಂದರೆ ಎಲ್ಲೆಲ್ಲಿಂದನೂ ಜನ ಬಂದಿರ್ತಾರೆ. ರಾಜ್ಯಾದ್ಯಂತ ಜನರು ಕೂಡ ಆಗಮಿಸಿರ್ತಾರೆ. ಸಾಕಷ್ಟು ಜನ ಈ ಒಂದು ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ನ್ಯೂ ಇಯರ್ ಸೆಲೆಬ್ರೇಷನ್ಗೋಸ್ಕರನೇ ಬರ್ತಾ ಇರ್ತಾರೆ. ಎಂ ಜಿ ರೋಡ್ ಆಗಿರ್ಬೋದು, ಚರ್ಚ್ ಸ್ಟ್ರೀಟ್ ಆಗಿರ್ಬೋದು, ಇನ್ನು ಈ ಒಂದು ಕೋರಮಂಗಲ ಆಗಿರ್ಬೋದು, ಈ ಒಂದು ಏರಿಯಾಗಳಲ್ಲಿ ಸಾಕಷ್ಟು ಜನ ಸೇರುವಂತಹ ನಿಟ್ಟಿನಲ್ಲಿ ಬಿಗಿ ಭದ್ರತೆಯನ್ನು ಕೂಡ ಒದಗಿಸಲಾಗ್ತಾ ಇರುವಂಥದ್ದು. ಇನ್ನು ಪಾರ್ಟಿ ಎಂಜಿ ರಸ್ತೆಯಲ್ಲಿ, ಅಂದರೆ ಪಾರ್ಟಿ ಸ್ವರ್ಗ ಎಂಜಿ ರಸ್ತೆಯಲ್ಲಿ ಕಟ್ಟೆಚ್ಚರವನ್ನು ಕೂಡ ವಹಿಸ್ತಾ ಇರುವಂಥದ್ದು. ಇವತ್ತು ರಾತ್ರಿ 10 ಗಂಟೆಯಿಂದ 40ಕ್ಕೂ ಹೆಚ್ಚು ಫ್ಲೈಓವರ್ ಬಂದ್ ಮಾಡಲಾಗ್ತಾ ಇದೆ. ರಾತ್ರಿ 10 ಗಂಟೆಗೆ ಎಂಜಿ ರಸ್ತೆ ಮೆಟ್ರೋ ಕೂಡ ಕ್ಲೋಸ್ ಆಗಲಿದೆ. ಕೆಲ ಮಾರ್ಗಗಳ ಮೆಟ್ರೋ ಅವಧಿಯನ್ನು ಕೂಡ ವಿಸ್ತರಣೆ ಮಾಡಲಾಗಿರುವಂಥದ್ದು. ನೋಡಿ, ಜನ ಸೇರುವಂತಹ ರಸ್ತೆಗಳ ಸಂಚಾರ ಡೈವರ್ಟ್ ಮಾಡಲಾಗ್ತಾ ಇದೆ. ಅದರ ಜೊತೆಗೆ ಹಲವು ಪ್ರವಾಸಿ ತಾಣಗಳನ್ನು ಕೂಡ ಬಂದ್ ಮಾಡಲಾಗಿರುವಂಥದ್ದು. ಪ್ರವಾಸಿ ಸ್ಥಳಗಳಲ್ಲಿ ಮೋಜು ಮಸ್ತಿಯನ್ನ ಮಾಡೋರಿಗೆ ಬ್ರೇಕ್ ಹಾಕಲಾಗಿದೆ. ಮುನ್ನೆಚ್ಚರಿಕೆಯನ್ನ ಕೂಡ ಕೈಗೊಂಡಿದ್ದಾರೆ ಪೊಲೀಸ್ ಪಡೆ.